ಅಯ್ಯೋ ನೀನ್ ನೋಡ್ದ ಅಮ್ಮನ ವಿಡಿಯೋ ಆ ಪೊದ್ದಿ ಮಾಡಿರೋ ವಿಡಿಯೋ 10 ಲಕ್ಷ ವ್ಯೂಸ್ ಬಂದ್ಬಿಟ್ಟೈತೆ. ಅಯ್ಯೋ ಕಮೆಂಟಾಗ ನಮ್ಮ ಅಮ್ಮನ ಚೊಪ್ಳೆ ಹೊಡಿರಿ, ಚೊಪ್ಲಿ ಯಾರ ಹಾಕ್ರಿ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಅವಳು ಒಬ್ಳು ತಾಯಿನ ಅಂತ ಹೇಳ್ಬಿಟ್ಟು ಕೆಟ್ಟದಾಗ ಏನೇ ಕಮೆಂಟ್ಸ್ ಹಾಕ್ತಾವ್ರೆ. ಈ ಪೊದ್ದಿ ಅವಳಲ್ಲ ಹೊತ್ತಿಗೆ ಅವಳು ಕಮೆಂಟ್ ಸೆಕ್ಷನ್ನು ಆಫ್ ಮಾಡ್ತಾ ಇಲ್ಲ. ಏನು ಮಾಡಿದ್ರು ಹಂಗೆ ಇಕ್ಕೊಂಡವಳ. ಅಯ್ಯೋ ಎಲ್ಲರೂ ಕೆಟ್ಟದಾಗ ಏನೇ ಕಮೆಂಟ್ ಮಾಡ್ತಾವ್ರೆ. ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಎಷ್ಟು ಕೆಟ್ಟದಾಗೆಲ್ಲನೂ ಕಮೆಂಟ್ ಮಾಡ್ತಾವ್ರು ಗೊತ್ತಾ. ನಮ್ಮ ಅಮ್ಮಂಗೆ ಏನು ಅರ್ಥನೇ ಆಯ್ತಿಲ್ಲ. ನಮ್ಮ ಅಮ್ಮಂಗೆ ಅದೇನು ಅರ್ಥ ಆಯ್ತದೋ ಅರ್ಥ ಆಗಕ್ಕಿಲ್ವೋ ನಂಗಂತೂ ಗೊತ್ತಿಲ್ಲ. ಈಗ ಏನು ಮಾಡೋದು, ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಲ್ಲಿ ನೋಡು ವಿಡಿಯೋದಾಗೆ ಮನೆ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟವಳೆ. ಅವಳಿಗೇನದು ಗೊತ್ತಾಯ್ತದೋ ಗೊತ್ತಾಗಕ್ಕಿಲ್ವೋ ಪೊದ್ದಿಗೆ. ಮನೆ ಅಡ್ರೆಸ್ ಹೇಳಿದ್ರೆ ಜನ ಯಾರನ್ನ ಹುಡಿಕೊಂಡು ಬಂದ್ಬಿಟ್ರೆ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾವ್ರೆ. ಅಲ್ಲ ಇದೇನಿದ್ ನಿಮ್ಮ ಅಮ್ಮ ಇಂಥ ಕೆಲಸನ ಮಾಡೋದು, ನಿಮ್ಮ ಅಣ್ಣಯ್ಯ ಮೋಸ ಮಾಡ್ಬಿಟ್ಟು ಓಡೋಗ್ಬಿಟ್ಟವನಂತೆ. ಥೂ ಮಾನ್ಗೆಟ್ಟರ್ ನಿಮ್ಮ ಅಣ್ಣ, ನೀನು ಹೆಂಗನ ಮಾಡಿ ಹುಡಿಕೊಂಡು ಕರ್ಕೊಂಬಿಟ್ಟು ಬಂದು ಹೆಂಗನ ಮಾಡಿಬಿಡು ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾವ್ರೆ. ಅಯ್ಯೋ ಏನು ಮಾಡೋದು ಇವಾಗ. ಪೊದ್ದು ಹೊತ್ತಿಗೆ ಹೇಳ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡಿಸ್ಬೇಕು. ಇಲ್ಲಾಂದರೆ ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ವಿಡಿಯೋ ಕಳಿಸಿ ತಲೆ ತಿನ್ಕೊಂಡು ಬಿದ್ದುಬಿಟ್ಟವ್ರೆ. ಏನು ಮಾಡೋದು ಏನು ಕತೆಯೋ ಒಂದು ಅರ್ಥ ಆಯ್ತಿಲ್ಲ. ಈಗ ಏನು ಮಾಡೋದು, ನಾನಂತೂ ಫೋನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಡಗಿದ್ದೀನಿ. ನನಗೂ ಸೇಮು. ಅಯ್ಯೋ ಎಲ್ಲನೂ ನಾನು ಸ್ವಿಚ್ ಆಫ್ ಮಾಡ್ಬಿಟ್ಟು ನೋಡಿ ರೂಮಾಗಿ ಇಟ್ಬಿಟ್ಟು ಬಂದೆ ಫೋನ್ನ. ಅಯ್ಯೋ ಎಲ್ಲರೂ ಎಷ್ಟು ಮೆಸೇಜ್ ಮಾಡ್ತಾರೆ ಗೊತ್ತಾ, ಇದು ಯಾಕೆ ಹಿಂಗೆ ನಿಮ್ಮ ಅಣ್ಣಯ್ಯ ಯಾಕೆ ಹಿಂಗೆ ಮಾಡೋನೆ, ನಿಮ್ಮ ಅಮ್ಮ ದೊಡ್ಡ ರೌಡಿ ಇದ್ದಂಗೆ ಅವಳಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕ್ರೆ ಹಂಗೆ ಏನಿಯ ಮಾತಾಡ್ತಾವ್ರೆ. ಮನೆ ಅಡ್ರೆಸ್ ಹೇಳಿರೋದಕ್ಕೆ ಸದ್ಯ ಯಾರು ಮನೆಗೆ ಹುಡಿಕೊಂಬಿಟ್ಟು ಬರಲಿಲ್ಲ ಅಂದರೆ ಸಾಕು. ಏಯ್ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ, ಹೋಗಿ ರೂಮಾಗ ಕುಂತ್ಕೊಳ್ಳಿ. ಬಂದ್ಲು ಅಂದರೆ ಆ ಕೆಲಸ ಈ ಕೆಲಸ ಅಂತ ಹೋದ್ರೆ ತಿತ್ತಾಳೆ. ಅಮ್ಮ ನಿನ್ ವಿಡಿಯೋ 10 ಲಕ್ಷ ಜನ ನೋಡೋರೆ ಕಣಮ್ಮ. ಏನ್ ವಿಡಿಯೋನೇ 10 ಲಕ್ಷ ಜನ ನೋಡಿರೋದು? ನಿನ್ನೆನೆ ಬೈದಾಡ್ತಿದ್ದಲ್ಲ ಅದೇ ವಿಡಿಯೋ ನಿನಿಯ. ಅದನ್ನ ಪೊದ್ದಿ ವಿಡಿಯೋ ಮಾಡ್ಕೊಂಡ್ಲಲ್ಲ, ಎಲ್ಲನೂ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಬಿಟ್ಟವಳೆ. ಅದಕ್ಕೆ ನೀವು 10 ಲಕ್ಷ ವ್ಯೂಸ್ ಬಂದೈತೆ. ಕಮೆಂಟ್ ಅಂತೂ ಒಂದು 3-4 ಸಾವಿರ ಕಮೆಂಟ್ ಏನಿಯ ಬಂದೈತೆ. ಅಮ್ಮ ಕಿಸಿತಿದ್ಯಲ್ಲಮ್ಮ, ಎಲ್ಲರೂ ನಿನ್ಗೆ ಆರ್ತಿ ಮಾಡ್ತಾವ್ರ. ಎಲ್ಲರೂ ಕ್ಯಾಕುರ್ಸ್ ಸುಗಿತಾವ್ರ ನಿನ್ನ. ನನ್ ಯಾಕೆ ಹೋಗಿತಾರೆ, ಎಲ್ಲೋಗಿತಾವ್ರೆ? ನಂತಾಗ ಯಾರು ಹೋಗಿಲಿಲ್ವಲ್ಲ ನನ್ನ. ಅಮ್ಮ ಕಮೆಂಟ್ ಬಾಕ್ಸ್ ಹೋಗಿತಾವ್ರ ನಿನ್ನ. ಅಯ್ಯೋ ಯಾವ ಬಾಕ್ಸಾಗನ ಬೈಕೊಂಡ್ಲಿ ಬಿಡು, ಆ ಬಾಕ್ಸಾಗ ನೋಡ್ಕೊಂತತೆ, ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ. ಅಮ್ಮ ನಿಂಗೆ ಅರ್ಥ ಆಯ್ತಿಲ್ಲ. ನೀನು 10 ಲಕ್ಷ ಜನ ನೀನು ನೋಡವ್ರೆ. ಮನೆ ಅಡ್ರೆಸ್ ಎಲ್ಲ ಗೊತ್ತಾಗೈತೆ. ಅಮ್ಮ ಬಂದ್ಬಿಟ್ಟು ಸುಮ್ಕೇನೆ ಇದು ಮಾಡ್ತಾರೆ. ನೀನು ಈಚೆ ಕಡೆಗೆ ಹೋಗ್ಬೇಡ, ಸುಮ್ಕಿರು. ಅಯ್ಯಯ್ಯಯ್ಯಯ್ಯ ಇದು ಒಳ್ಳೆ ಸಂದ ಕೇಳ್ತೀರಾ. ಇವನ ಇನ್ಸ್ಟಾಗ್ರಾಮ್ ಅಂತೆ ವಿಡಿಯೋನಂತೆ, ಬಾಯಿ ಮುಚ್ಕೊಂಡು ಹೋಗಿ ಕ್ಯಾಮೆ ನೋಡ್ಕೊ ಹೋಗ್ರಿ. ನನಗೇನಿಯ ಬೇಜಾನ್ ಕ್ಯಾಮೆ ಐತಿ, ಹಾಗಾಗಿ ಇವ್ರ ಕತೆ ಬೇರೆ ಕೇಳಿಸ್ಕೋಬೇಕು ನಾನು. ಹೋಗ್ರಿ ಸುಮ್ಕೇನೆನಿಯ. ನೋಡು ನಮ್ಮ ಅಮ್ಮಂಗಂತೂ ಗ್ಯಾರಂಟಿ ಗೊತ್ತಾಗಕ್ಕಿಲ್ಲ. ಒಂದು 2 ದಿನ ಅಜ್ಜಿ ಮನೆಗೆ ಎಸ್ಕೇಪ್ ಆಗ್ಬಿಟ್ರೆ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಅಡ್ರೆಸ್ಸು, ಊರ ಅಡ್ರೆಸ್ಸು, ಆಮೇಕಿಂದ ಮನೆ ಅಡ್ರೆಸ್ಸು. ಅಯ್ಯೋ ನಮ್ಮ ಅಮ್ಮನ ಹೆಸರು ಎಲ್ಲ ಹೇಳ್ಬಿಟ್ಟವಳು ಪೊದ್ದಿ. ಇನ್ನೇನು ಬಾಕಿ ಉಳಿದಿಲ್ಲ ನಮ್ಮ ಕತೆ ಅಂತೂ. ಗೋವಿಂದ ನೆನೆಯ ಇನ್ನೇನು ಉಳ್ದೈತೆ ಬಾಕಿ ಹೇಳು. ಅಯ್ಯೋ ಏನು ಮಾಡೋದು ಇವಾಗ, ಸುಮ್ಮನೆ ಅಜ್ಜಿ ಮನೆಗೆ ಹೊಂಟೋಗಣ. ಏಯ್ ಬಂಗಾರಿ ಬಾರೆ, ಲವರ್ಸ್ನ ದೂರ ಮಾಡ್ತೀಯೇನೆ ನೀನು, ಲವರ್ಸ್ನ ಬಾರೆ. ಏನೋ ಬಾಬಾ ಹಂಗೆ ಹಿಂಗೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಜೋರಾಗಿ ದುರಂಕರವಾಗಿ ಮಾತಾಡ್ತಿದ್ದೆ. ನೋಡು ಯಾರಿಲ್ಲ ಅಂತಂದ್ರೂ ಆ ಹುಡುಗಿ ಪರವಾಗಿ ನಾವಿದ್ದೀವಿ. ಆ ಹುಡುಗಿಗೆ ನಾವು ಧೈರ್ಯ ತುಂಬ್ತೀವಿ. ಆ ಹುಡುಗಿ ಚೆನ್ನಾಗಿರ್ತಾಳೆ. ಬಾರ ಈಚೆ ಕಡಿಕೆ. ಎಲ್ಲಿದೆಯೇ, ಎಲ್ಲಿ ಬಿದ್ದಿದೆಯಲ್ಲೇ, ಬತ್ತಿಯ ಬರಲ್ವಾ? ಇಲ್ಲ ಒಳಗಡಿಕೆ ಬಂದ್ಬಿಟ್ಟು ಹೊಟ್ಟಾಡಿಸ್ಬೇಕಾ ಹೇಳು. ಯಾರು ನಮ್ಮನ್ನೆಲ್ಲನೂ ನೀನು ಏನು ಮಾಡೋಕ್ಕಾಗಲ್ಲ. ಕರೀರಿ ಗಂಗುನ್ ಕರೀರಿ. ಅಯ್ಯೋಯ್ಯೋ ಲೇ ಮಂತಕೇನಿಯ ಬಂದ್ಬಿಟ್ಟವ್ರೆ ಅಂತ ಅನಿಸ್ತದೆ. ನಮ್ಮ ಅಣ್ಣ ಏನು ಲವ್ವರ್ ಗಂಗು ನುಡಿಕೊಂಡು ಅಮ್ಮ ನುಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದು ಎಷ್ಟೋ ವಾಸಿ. ನೋಡು ನಾವಿಬ್ರು ಎಸ್ಕೇಪ್ ಆಗಲಿಲ್ಲ ಅಂದರೆ ನಮಗಂತೂ ದೊರಮ್ದೆಡ್ ಬೀಳೋದಂತೂ ಗ್ಯಾರಂಟಿ. ನೋಡಿ ರೂಮ್ಗೆ ಹೋಗ್ಬಿಟ್ಟು ಬಾಕ್ಲಾಕೊಂಬಿಡೋಣ. ಬೆಸ್ಟ್ ಐಡಿಯಾ. ಯಾವಳೆ ಅವಳು ಈಚೆ ಕಡೆ ಕೂಕತ್ತಾ ಇರೋದು? ಯಾವಳೆ? ಅಮ್ಮ ಸುಮ್ಕೇನಿ ನೀನು ನೋಡಿ ರೂಮ್ಗೆ ಹೋಗ್ಬಿಟ್ಟು ಬಾಕ್ಲಾಕೊಳ್ಳೋಣ. ನಾನೇಕೆ ಬಾಕ್ಲಾಕಬೇಕು? ನಾನೇನಂತ ತೆಪ್ಪು ಕೆಲಸ ಮಾಡಿದ್ದೀನಿ ಬಾಕ್ಲಾಕೋಣ ಅಂತ ತೆಪ್ಪು ಕೆಲಸ? ಇದೊಳ್ಳೆ ಸಂದ ಕೇಳ್ತಾಳೆ. ಇರು ಯಾರೋ ಕರಿತಾವ್ರು ನೋಡ್ಕೊಂಬಿಟ್ಟು ಬರ್ತೀನಿ. ಕರೀತಿಲ್ಲ ಕಣಮ್ಮ, ಮುಗಿತಾವ್ರೆ. ಬೇಡ ಸುಮ್ಮನಿರು. ನಿನ್ಗೆ ಇನ್ಸ್ಟಾಗ್ರಾಮು ವಿಡಿಯೋ ವೈರಲ್ ಆಗೋದು, ವ್ಯೂಸ್ ಬರೋದು ಅದೆಲ್ಲ ನಿನಗೆ ಗೊತ್ತಿದ್ರೆ ಇವತ್ತು ಹಿಂಗೆ ಮಾತಾಡ್ತಿರಲ್ಲ ನೀನು. ಅದಕ್ಕೆ ನನಗೆ ಏನೇ ಹೇಳಿದ್ದನ್ನು ಕೇಳು ಅನ್ನೋದು. ನೀನು ಕೇಳೋದೂ ಇಲ್ವಲ್ಲ. ಅಯ್ಯಯ್ಯಯ್ಯ ನೀವು ಸೈಡಿಗೆ ಬರ್ರಿ, ನಾನು ಹೋಯ್ತೀನಿ. ಅಪ್ಪ ಹೆಂಗನ ಉಗಿಸ್ಕೊಂಡ್ಲಿ ಹೋಗು. ನೋಡಿ ಆ ಬಂಗಾರಮ್ಮನ ಬಿಡಬಾರ್ದು. ನಾವು ಲವರ್ಸ್ಗೆ ಸಪೋರ್ಟ್ ಮಾಡ್ತಿದೀವಲ್ಲ, ನಾವು ಲವರ್ಸ್ಗೆ ಸಪೋರ್ಟ್ ಮಾಡಲೇಬೇಕು. ಅಷ್ಟು ಅಲ್ಲದೆ ಅವ್ನು ಮೋಸ ಮಾಡೋಗೋನೇಂದ್ರೆ ಒಂದು ಹುಡುಗಿ ಅನ್ಯಾಯನ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಹುಡುಗಿಗೆ ತುಂಬ ಅನ್ಯಾಯ ಆಗೈತೆ. ನಾವು ಇವ್ರಿಗೆ ಹೇಳೋಗೋಸ್ಕರ ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಕರ್ತವ್ಯ ಎಲ್ಲ ಹೇಳಿದ್ನಲ್ಲ, ಇವ್ರಿಗೆ ಸರಿಯಾಗಿ ಹೋಗ್ತು ನಮ್ಮ ಕೆಲಸ ಮುಗಿಸಿ ಹೋಗ್ಬೇಕು. ಸರಿನಾ? ಗಂಗುಂಗೆ ಸಮಾಧಾನ ಮಾಡ್ಬೇಕು ನಾವು. ಹೌದು, ಆ ಬಂಗಾರಮ್ಮನ್ನ ಸುಮ್ಮನೆ ಬಿಡಬಾರ್ದು. ಆ ಬಂಗಾರಮ್ಮಗೆ ಗ್ರಾಚಾರ ಬಿಡಿಸ್ಬೇಕು. ಆ ಬಂಗಾರಮ್ಮ ಸರಿ ಇಲ್ಲ, ದೊಡ್ಡ 420 ಆ ಬಂಗಾರಮ್ಮ. ಅವಳನ್ನ ಉಗಿದ್ಬಿಟ್ಟು ಕಳ್ಳನ ಮಗ ಅವ್ರ ಮಗನ ಎಲ್ಲಿದ್ರು ಕರ್ಕೊಂಡು ಬಂದು ನಾವೆಲ್ಲ ನಮ್ಮ ಸಂಘದ ಕಡೆಯಿಂದ ಆದರೂ ಪರವಾಗಿಲ್ಲ ಸರಿನಾ, ನಾವಂತೂ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು, ಮದುವೆ ಮಾಡಿಸ್ಲೇಬೇಕು. ನಾವಂತೂ ಬಿಡಬಾರ್ದು ಅಷ್ಟೇನೆ. ಹೌದು ಬಿಡಬಾರ್ದು. ಲೇ ಬಂಗಾರಿ ಬಾರೆಲ್ಲ ಈಚೆ ಕಡಿಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಒಳಗಡೆ ಕುಂತಿದೀಯೇನೆ. ಗಂಗಾಗೆ ಯಾರು ಇಲ್ಲ ಅಂದ್ರೆ ಗಂಗಾಗೆ ನಾವಿದೀವಿ. ಗಂಗುಂಗೆ ನಾವು ಹೆಲ್ಪ್ ಮಾಡ್ತೀವಿ. ಬಾರೆ ಈಚೆ ಕಡಿಕೆ. ಬಾರೆ. ಯಾರು ಇವರೆಲ್ಲ?
ಯಾರ್ ನೀವೆಲ್ಲ ಇದು ಯಾಕೆ ಬಂದು ನಮ್ಮನೆ ಮನೆ ಹಿಂಗೆ ಕಿರ್ಚಾಡ್ತಿದ್ರಲ್ಲ ಏನು ಒಳ್ಳೆ ಸಾಲ ಮಾಡ್ಕೊಂಬಿಟ್ಟು ಬಂದಿ ನಿಮ್ಮ ತಾಗ ಎಲ್ಲ ಅನ್ನಂಗೆ ನಾನೇನ್ ಮಾಡಿದೀನಿ ಅಂತ ಬಂದು ಹಿಂಗೆ ಕಿರಿಸ್ತಾ ಇದ್ರ ಯಾರ್ ನೀವೆಲ್ಲ ನನವೇ ಹೇ ಇವಳೆ ಅಲ್ವಾ ಬಂಗಾರಮ್ಮ ಅಂತ ಹೇಳಿದ್ರೆ ಅಯ್ಯೋ ಬಂಗಾರಿ ಹಾ ನಿನ್ ಮಗುನ ಊರ್ ಬಿಟ್ಬಿಟ್ಟು ಕಳ್ಸಿದ್ಯಾ ನಿನ್ ಮಗುನ ಹಾ ಒಂದ್ ಹುಡುಗಿಗೆ ಅನ್ಯಾಯ ಮಾಡ್ತಾ ಇದ್ಯಾ ನಿಮ್ಮನ್ ಮಾತ್ರ ನಾವು ಸುಮ್ಮನೆ ಬಿಡಲ್ಲ ನೇಯ್ ಎಂತ ಮೂರು ಬಿಟ್ಟೋಳೆ ನೀನು ಮೂರು ಬಿಟ್ಟೋಳೆ ಯಾರ್ ನೀವೆಲ್ಲ ನನ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನಿಮ್ಗೇನ್ ತಲೆಗೆಲ್ಲ ಕೆಟ್ಬಿಟ್ಟೈತಾ ಯಾರು ಹೇಳ್ಕೊಟ್ಟಿದ್ದು ನಾನೇನೋ ಮೋಸ ಮಾಡಿದೀನಿ ಅಂತ ಹೇಳಿ ಯಾಕೆ ಹೇಳ್ಬೇಕು ಸಾಕ್ಷಿ ಸಮೇತ ವಿಡಿಯೋನೇನೆ ನೋಡ್ಕೊಂಡು ಬಂದಿದೀವಿ ಪಾಪ ಒಂದ್ ಅಕ್ಕ ಇದ್ರಲ್ಲ ಪದ್ದು ಅಕ್ಕ ಎಲ್ಲಿ ಅವರು ಪಾಪ ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಕ್ಕೆ ತುಂಬಾ ಒಳ್ಳೇದಾಯ್ತು ಇಲ್ಲ ಅಂದ್ರೆ ನಿನ್ ಯೋಗ್ಯತೆ ನಿನ್ ಮಗನ ಯೋಗ್ಯತೆ ಗೊತ್ತಿರಲಿಲ್ಲ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಸರಿನಾ ನಾವಂತೂ ಪ್ರೀತಿ ಮಾಡೋರ್ಗೆ ಅವ್ರಿಗೆಲ್ಲಾನು ಮೋಸ ಆಗಕ್ ನಾವು ಬಿಡಲ್ಲ ನಿನ್ ಮಗ ಅತ್ತಳ್ಳ ವಿತ್ತಳ್ಳ ಪಾತಾಳದಾಗ ಇದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಪಾಪ ಗಂಗಾ ಜೊತೆ ಮದುವೆ ಮಾಡೇ ಮಾಡ್ತೀವಿ ಗಂಗುಂಗೆ ನಾವಿದೀವಿ ಗಂಗಾ ಯಾವತ್ತಿದ್ರು ನಮ್ ಎಲ್ರಿಗೂನು ಅವ್ರ ಫ್ರೆಂಡ್ ಇದ್ದಂಗೆನೆ ನೋಡು ನೀನ್ ಈ ತರ ಮೋಸ ಮಾಡ್ಬಿಟ್ರೆ ನಮ್ಮ ಕಡೆಯಿಂದ ನಿನಗೆ ಗ್ರಾಚಾರ ಗಂಗುಂಗ್ ಏನಾದ್ರು ಆದ್ರೆ ನಿನ್ ಕತೆ ಮುಗಿಸ್ಬಿಡ್ತೀವಿ ಯಾರ್ನ ನೀವೆಲ್ಲನೂ ಎಲ್ಲಿಂದ ಬಂದ್ರಲ್ಲ ಯವ್ವ ನನಗೇನು ಅರ್ಥವೇ ಆಯ್ತಿಲ್ಲ ಯಾವ ವಿಡಿಯೋ ಏನು ಅಯ್ಯೋ ದೇವ್ರೆ ಏಯ್ ಸಾಕ್ ಮುಚ್ಚು ಬಾಯ್ನ ಲೇ ಈಗಲೇ ಹೇಳ್ತಾ ಇದೀವಿ ಗಂಗಂಗೆ ಏನಾರ ಆಗ್ಬೇಕಂತೆ ನಿನ್ನ ಕತೆ ಮುಗಿಸ್ಬಿಡ್ತೀವಿ ನಿನ್ ಮಗ ಎಲ್ಲಿದ್ರು ಪರವಾಗಿಲ್ಲ ನಮ್ ಸ್ಟೂಡೆಂಟ್ ಪರವಾಗಿ ನಾವು ಹೋರಾಟ ಮಾಡ್ಬಿಟ್ಟು ಕರೆಸ್ತೀವಿ ನೋಡು ಒಬ್ರಿಗೆ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ನಿರ ಅಂತಾರಲ್ಲ ಅದ್ರಾಗೂ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದ್ರೆ ಸುಮ್ನಿರ ಅಂತ ಮಕ್ಕಳೇ ಅಲ್ಲ ನಾವೆಲ್ಲನೂ ಏಯ್ ನೋಡೆ ಆಂಟಿ ನೋಡು ನಿನ್ ಮಗುನ ನೀನೇ ಕರೆಸ್ತೀಯ ನಾಳೆ ತನಕ ಟೈಮ್ ಕೊಡ್ತೀವಿ ಕರೆಸ್ಬಿಟ್ಟು ಗಂಗನ್ ಜೊತೆ ಮದುವೆ ಮಾಡ್ತೀಯ ಇಲ್ಲ ಅಂದ್ರೆ ನಾವೇ ನನ್ನ ಮಗ ಎಲ್ಲಿದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಡ್ ಬರ್ಬೇಕಾ ಹೇಳು ಅಯ್ಯಯ್ಯಯ್ಯ ಇವ್ರು ಯಾಕೆ ಹಿಂಗ ಆಡ್ತಾವ್ರೆ ಅಯ್ಯ ನಂಗೆ ಅಂತದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೋಗಿ ಸುಮ್ಕಿರಿ ಇದು ಯಾಕೆ ಹಿಂಗ್ ಬಂತಲ್ಲೇ ತಿಂತೀರಿ ನೀವ್ ಯಾರು ಅಂತ ಗೊತ್ತಿಲ್ಲ ನೀವ್ ಎತ್ತ ಅಂತ ಗೊತ್ತಿಲ್ಲ ನೀವ್ ಏನು ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತದ್ರಾಗ ಬಂದ್ಬಿಟ್ಟು ಇಲ್ಲಿ ಸುಮ್ ತಲೆ ತಿಂತಿದ್ದೀರಾ ಸುಮ್ನೆ ಹೋಗಕ್ಕಲ್ಲ ಬಂದಿರೋದು ನೀನು ಗ್ರಾಚಾರ ಬಿಡ್ಸಕ್ಕೇನೆ ಬಂದಿರೋದು ಹೌದು ಮನ್ಯಾಳಿ ಹಬ್ಬಬ್ಬಬ್ಬ ನಿನ್ನಂತ ಒಬ್ಬ ತಾಯಿ ಇದ್ಬಿಟ್ರೆ ಸಾಕು ಅಷ್ಟೇನೆ ಕತೆ ಪಾಪ ಗಂಗಾ ಎಷ್ಟು ಒಳ್ಳೆವಳು ಅವಳು ವಿಡಿಯೋ ನೋಡ್ತಾ ಇದೀವಿ ನಾವುನು ಛೇ ನೀವು ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಸಹಿಸಕ್ಕಾಗಲ್ಲ ನೋಡಿ ನಿಮ್ಮ ಮಗುನ ಕರ್ಸಿ ಇಲ್ಲ ಅಂತ ಹೇಳಿದ್ರೆ ನಾವೇ ಕರ್ಕೊಂಡ್ಬಿಟ್ಟು ಬಂದು ಮದುವೆ ಮಾಡಿಸ್ತೀವಿ ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತೀವಿ ನಾವು ಸುಮ್ಮನೆ ಬಿಡಲ್ಲ ಈ ಥರ ಮೋಸ ಮಾಡೋರನ್ನ ಯಾವತ್ತೂ ಸುಮ್ಮನೆ ಬಿಡಬಾರ್ದು ಬರ್ರಿ ಹೋಗೋಣ ಇವಳು ವಾರ್ನಿಂಗ್ ಕೊಟ್ಟಿದ್ದೀವಿ ತಾನೇ ಕರ್ಸಿದ್ರೆ ಕರೆಸ್ಲಿ ಮಗುನ ಕರೆಸ್ಲಿಲ್ಲ ಅಂತ ಹೇಳಿದ್ರೆ ಇವಳು ಮಗುನ ಎತ್ತಾಕೊಂಡು ಬಂದವರು ಪರವಾಗಿಲ್ಲ ಮದುವೆ ಮಾಡಿಸಿ ಗಂಗುನ್ ಜೀವನ ಸರ್ ಮಾಡ್ಸೋಣ ಬರ್ರಿ ವಾರ್ನಿಂಗ್ ಕೊಡ್ತಾ ಇದೀವಿ ನಾಳೆ ಬಂದು ಜಾಡ್ಸೋದ್ದು ಹೊಡಿಯಕ್ಕೂ ಎಸ್ತರಲ್ಲ ನಾವು ಪವರ್ ನಮಗೆ ನೋಡು ವೈರಲ್ ಆಗೋಗ್ಬಿಟ್ಟಿದ್ಯಾ ನಿನ್ನಂತೂ ಬಿಡಲ್ಲ ಗಂಡ ಹೆಂಡ್ತಿನ ಅವ್ರಿಬ್ರು ಗಂಡ ಹೆಂಡ್ತಿ ಮಾಡಿ ಒಂದು ಮಾಡಿನೇ ನಾವು ಹೋಗೋದು ಸರಿನಾ ನೋಡು ಒಂದಿನ ಟೈಮ್ ಕೊಡ್ತೀನಿ ಮಗುನ ಕರ್ಸಕ್ಕೆ ಸುಮ್ಮನೆ ಕರೆಸ್ಬಿಡು ಅಷ್ಟೇನೆ ನಡೀರಿ ಹೋಗೋಣ ಅವಳು ಕರೆಸ್ತಾಳೆ ಅಮ್ಮ ಕರೆಸ್ಲಿಲ್ಲ ಅಂತಂದ್ರೆ ನಾಳೆ ಬಿಟ್ಕೊಂಡು ನಾಡೋದು ಇಲ್ಗೇನೆ ಬಂದು ಇವಳು ಗ್ರಾಚಾರ ಸರಿಯಾಗಿ ಬಿಡ್ಸೋಣ ಹೌದೌದು ನಾವ್ ಇಷ್ಟೇ ಜನ ಅಲ್ಲ ಇನ್ನು ನಮ್ಮ ಫ್ರೆಂಡ್ಸ್ ಇರಲ್ಲ ತುಂಬಾ ಜನ ಅವರೇ ಪಾಪ ಪೊದ್ದುನ ಹಾಗೆ ಪೊದ್ದು ಅಂತ ಒಬ್ರು ವಿಡಿಯೋ ಮಾಡ್ತಾವ್ರಲ್ಲ ಅವ್ರನ್ನ ಹಂಗೇನೆ ಗಂಗನ ಅವ್ರನ್ನೆಲ್ಲ ನೋಡ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಆಗೈತೆ ಎಲ್ರು ಬಂದೇ ಬರ್ತಾರೆ ನೀನು ಗ್ರಾಚಾರ ಬಿಡಿಸೇ ಬಿಡಿಸ್ತಾರೆ ನಿನ್ ಮಕ್ಕ ಮುಚ್ಚ ಈಚೆ ಕಡೆಗೆ ಬಾ ಕಲ್ಲಾಗ ಹೊಡಿತೀವಿ ಈಗ ಯಾಕೆ ಫ್ರೆಂಡ್ಸ್ ಈಗ ನಾವು ನಾಳೆ ತನಕ ಟೈಮ್ ಕೊಟ್ಟಿದ್ದೀವಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ ನಾಳೆ ಬಂದ್ಬಿಟ್ಟು ಏನೋ ಒಂದು ನೋಡಿದ್ರೆ ಆಯ್ತು ನಡೀರಿ ಹೋಗೋಣ ನಾಳೆ ಬಂದ್ಬಿಟ್ಟೆಲ್ಲ ನೋಡಿ ನಾಳೆ ಬಂದ್ಬಿಟ್ಟೆಲ್ಲ ಒಂದು ತೀರ್ಮಾನ ಮಾಡೋಣ ನಡೀರಿ ಇವರೆಲ್ಲ ಯಾರು ಇನ್ಸ್ಟಾಗ್ರಾಮಿಂದ ಬಂದವ್ರೆ ಅಂದರೆ ಇನ್ಸ್ಟಾಗ್ರಾಮ್ ಅಂದರೆ ಏನು ಇವರೆಲ್ಲ ಯಾಕೆ ಬಂದು ಹಿಂಗೆ ಬೈದಾಡ್ತಾವ್ರೆ ಏನೋ ಒಬ್ಬರಾಗಿದ್ರೆ ಬಾಯಿ ಬಡಿಬೋದಿತ್ತು ಇಷ್ಟೊಂದು ಜನನ ಹೆಂಗೆ ಬಾಯಿ ಬಡಿಲಿ ನಾನು ನನಗಂತೂ ಏನು ಅರ್ಥನೇ ಆಯ್ತಿಲ್ವಲ್ಲ ಇಷ್ಟೊಂದು ಜನನ ಬಾಯಿ ಬಡಿಯೋಕ್ಕನ ಆಯ್ತದ ನನಗೆ ಅಲ್ಲ ಎಲ್ಲಿಂದ ಬಂದರು ನಾನು ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು ಇವ್ರಿಗೆ ನಂಗೆ ಏನು ಅರ್ಥ ಆಯ್ತಿಲ್ವಲ್ಲ ಪೊದ್ದಿ ವಿಡಿಯೋ ಹಾಕಿದ್ದೀನಿ ಅಂದರೆ ಎಲ್ಲ ಹಾಕೊಳ್ಳೋ ವಿಡಿಯೋನ ಅಂತ ಅರ್ಥ ಆಯ್ತಿಲ್ಲ ನನಗೆ ಎಲ್ಲ ಹಾಕೊಳ್ಳೋ ವಿಡಿಯೋನ ಇನ್ನೂ ಜಾಸ್ತಿ ಜನ ಅವರೇ ಗಂಗಾ ಗೊತ್ತು ಪೊದ್ದು ಗೊತ್ತು ಎಲ್ಲರೂ ಗೊತ್ತು ಅಂದರೆ ನಂಗೆ ಏನು ನಡೀತಾ ಐತಿ ಅಂತಲೇ ಅರ್ಥ ಆಯ್ತಿಲ್ವಲ್ಲ ಇನ್ನು ಯಾರನ್ನ ಬರ್ತಾರಾ ನೀನೆಲ್ವ ಬಂಗಾರಮ್ಮ ಅಂತಂದ್ರೆ ಲೇ ಬಂಗಾರಿ ಎಲ್ಲಿ ಗಂಗಾ ಎಲ್ಲಿ ನನ್ನ ತಂಗಿ ಇದ್ದಂಗೆ ಗಂಗಾ ಅವಳ ಜೀವನ ಏನಾರ ಹಾಳಾಯ್ತೋ ಸುಮ್ಮನೆ ಅಂತೂ ಬಿಡಲ್ಲ ಯಾರಲ್ಲ ನೀನು ಮೂದೇವಿ ಹಲೋ ಸ್ಟುಪಿಡ್ ಮೂದೇವಿನಂತೆ ಮೂದೇವಿ ಕರೀರಿ ಗಂಗನ ಕರೀರಿ ನಾವು ಗಂಗಾ ನೋಡ್ಕೊಂಡು ಗಂಗಾಗ್ ಸಮಾಧಾನ ಮಾಡೇನೆ ಹೋಗ್ಬೇಕು ಎಲ್ಲಿ ಗಂಗಾಗೆಲ್ಲ ಅಯ್ಯೋ ಅನ್ನಿಸ್ತಿದ್ಯಲ್ವಾ ಗಂಗನ್ನ ನಿನ್ ಮಗ ನಂಬಿಸಿ ಮೋಸ ಮಾಡೋನೆ ಅಲ್ವಾ ಇದಕ್ಕೆಲ್ಲ ನಾವು ಸುಮ್ಮನೆ ಬಿಡಲ್ಲ ನಾವು ನೋಡು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ ಅಂದವೇ ಎಲ್ರು ಬರ್ತಾವ್ರೆ ಸರಿಯಾಗಿ ಮಾಡ್ತೀವಿ ನಿನ್ಗಂತೂ ನಿನ್ನಂತೂ ಬಿಡಲ್ಲ ನೋಡ್ತಾ ಇರು ಏನ್ ಮಾಡ್ತೀವಿ ನಿನ್ಗೆ ಅಂತ ಹೇಳ್ಬಿಟ್ಟು ಅಯ್ಯೋ ನೀವ್ ಯಾರಲ್ಲ ನೀವೆಲ್ಲನೂ ಯವ್ವ ನೀವ್ ಯಾರು ಅಂತಾನೆ ನನಗೆ ಗೊತ್ತಾಯ್ತಿಲ್ವಲ್ಲ ಯಾರಲ್ಲ ನೀವೆಲ್ಲನೂ ಇದು ಯಾಕಲ್ಲ ಹಿಂಗೆ ಬಂದ್ಬಿಟ್ಟು ಗಲಾಟೆ ಮಾಡ್ತಿದ್ದೀರಾ ನಾನೇನಿಲ್ಲ ಅಂತದ್ ಮಾಡ್ದೆ ಅಯ್ಯೋ ಶಿವನೇ ಇದು ಯಾಕೆ ಹಿಂಗೆ ಆಡ್ತಿದ್ದೀರಾ ಯಾಕೆ ಆಡ್ತಿದೀವ ತೋರಿಸ್ತೀನಿ ಯಾಕೆ ಆಡ್ತೀವಿ ಅಂತ ಹೇಳ್ಬಿಟ್ಟು ಕಳ್ಳಿಗ್ಲ ನಿಮ್ಮಿಂದನೇ ಎಷ್ಟೊಂದು ಸಂಸಾರಗಳು ಹಾಳಾಗೋಗ್ತಾ ಇರೋದು ಬರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವಾಗಿರೋದು ನಿಮ್ಗೆ ಏನೋ ವಿಡಿಯೋದಾಗ ಆವಾಜ್ ಆಗ್ತಾ ಇದೆಯಾ
ನನ್ನ ತಂಗಿ ಇದ್ದಂಗೆ ಗಂಗಾ, ಅವಳಿಗೆ ಅವಾಜ್ ಹಾಕ್ಬಿಟ್ರೆ ಸುಮ್ಮನೆ ಇರಕ್ಕಿಲ್ಲ ಅಷ್ಟೇನೆ. ಅಯ್ಯಯ್ಯಯ್ಯ, ಯಾರು ಇವರೆಲ್ಲ? ಇದು ಯಾಕೆ ಹಿಂಗೆ ಕೈಯ ಆಡ್ತಾವ್ರಲ್ಲ ಇವರೆಲ್ಲನೂ? ಯಾಕೆ ಏನು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ಅಯ್ಯೋ, ಏನೋ ನನ್ನ ಮಕ್ಳಿಗೆ ಹೇಳಿದ್ರು, ನನ್ನ ಮಕ್ಕಳನ್ನ ನಾ ಕೇಳಬೇಕಿತ್ತು ಏನಿದೆಲ್ಲ ಅಂತ. ಲತಾ, ರೂಪಾ, ಬೊರ್ರಮ್ಮಿ, ಲತಾ, ಏನ್ ನಡೀತೈತೆ ಅಂತಾನೆ ಅರ್ಥ ಆಯ್ತಿಲ್ಲ. ಏನೋ ಇನ್ಸ್ಟಾಗ್ರಾಮು ಅಂತೀಯ, ಅವರು ಇನ್ಸ್ಟಾಗ್ರಾಮು ಅಂತಾರೆ. ಬೊರ್ರಮ್ಮಿ ಉಗಿಸ್ಕೊಂಡ, ಚೆನ್ನಾಗಿ ಉಗಿಸ್ಕೊಂಡ. ನಾನು ಹೇಳ್ದೆ ತಾನೆ ಈಚೆ ಕಡೆಗೆ ಬರ್ಬೇಡಮ್ಮ ಅಂತ ಹೇಳ್ಬಿಟ್ಟು. ಅಡ್ರೆಸ್ ಎಲ್ಲ ಗೊತ್ತಾಗೈತೆ, ನಿನ್ನ ವೀಡಿಯೋ ಎಲ್ಲ 10-11 ಲಕ್ಷ ಜನ ನೋಡವ್ರೆ. ಮುರ್ವಾದಿ ಎಲ್ಲ ಹೋಗ್ಬಿಟ್ಟೈತೆ. ನೀನು ಈಚೆ ಕಡೆಗೆ ಬೇರೆ ಕೊಲ್ಲ ಹೊಡಿತಾರೆ. ಅಮ್ಮ, ನಿಂಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಾಗ ಒಂದು ವೀಡಿಯೋ ವೈರಲ್ ಆಗೋಗ್ಬಿಟ್ರೆ ಒಂದು ವೀಡಿಯೋ ಎಲ್ಲೆಲ್ಗೂ ಹೊಂಟೈತದೆ ಮ್ಯಾಟ್ರು. ನಿಂಗೆ ಇನ್ನೂ ಗೊತ್ತಿಲ್ವಾ? ಬಿಡು, ನಿನ್ನ ಕತೆ ಅಷ್ಟೇನೆ. ಯಾರು ಹುಡಿಕೊಂಬಿಟ್ಟು ಬರ್ತಾವ್ರೆ. ಇದೆಲ್ಲ ನಿಲ್ಬೇಕು ಅಂದರೆ ಏನಮ್ಮಿ ಮಾಡಬೇಕು? ಏನು ಮಾಡಿದ್ರೆ ಇದೆಲ್ಲ ನಿಂತೋಯ್ತದೆ ಕಣಮ್ಮಿ. ನಂಗೆ ಏನು ಮಾಡಬೇಕು ಅಂತ ನೀನು ಅರ್ಥ ಆಯ್ತಿಲ್ಲ. ಏನು ಮಾಡಬೇಕು ಅಂತ ಹೇಳ್ರಮ್ಮಿ. ಸದ್ಯಕ್ಕಂತೂ ಆ ಹೊತ್ತಿಗೆ ತಗ ವಿಡಿಯೋ ಡಿಲೀಟ್ ಮಾಡಿಸ್ಬೇಕು. ಆಮೇಕಿಂದ ಏನೂ ಆಗಿಲ್ಲ ಅನ್ನಂಗೆ ಒಂದು ವಿಡಿಯೋನ ಮಾಡಿಸ್ಬೇಕು. ಹೊತ್ತಿಗೆ ಒಪ್ಕೊಳ್ಳೋದೆಲ್ಲ ಡೌಟು ಅನ್ನಿಸ್ತದೆ. ಈಗ ಗಂಗಾ ಹತ್ರ ನೀನೇ ಹೇಳಿಸ್ಬೇಕು. ಇಲ್ಲ, ಬಂಗಾರ ಮುಂದೇನು ತಪ್ಪಿಲ್ಲ ಅಂತ ಗಂಗಾ ಹೇಳಿದ್ರೆ ಎಲ್ಲ ಸರಿ ಹೋಗ್ತೈತೆ. ಇಲ್ಲ ಅಂತಂದರೆ ಮಂತಕ್ಕೆ ಹಿಂಗೆ ಹುಡಿಕೊಂಡು ಬರ್ತಾನೆ ಇರ್ತಾರೆ ಕಣಮ್ಮ. ವಿಡಿಯೋ ಎಲ್ಲ ವ್ಯೂಸ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟೈತಲ್ಲ, ಅದೆಲ್ಲ ಮರೆಯಾಗಂಟ ಜನ ಬಿಡೋಕ್ಕಿಲ್ಲ. ಹತ್ತತ್ರ ಒಂದು ತಿಂಗಳಾದ್ರೂ ಬರ್ತಾನೆ ಇರ್ತಾರೆ. ಏನು ಮಾಡ್ತೀಗ? ಇದೆಲ್ಲ ಉಗಿಸ್ಕೊಂತಾನೆ ಇರಬೇಕಾಯ್ತದೆ. ಅಯ್ಯೋ ಶಿವನೇ, ಅಲ್ಲ ಈ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ನಂಗೆ ಗೊತ್ತಿರಲ್ಲ ಕಣಮ್ಮಿ. ಅದ್ರಾಗೂ ಇನ್ಸ್ಟಾಗ್ರಾಮ್ ಅವೆಲ್ಲ ನಮಗೆ ಗೊತ್ತಿಲ್ಲ ಕಣಮ್ಮಿ. ಅದು ಏನಕ್ಕೆ ಮಾಡಿ ಏನಕ್ಕೆ ಅಪ್ಲೋಡ್ ಮಾಡಿ ಏನು ಮಾಡೋಳು ನಾ ಕಾಣೆ. ಅಯ್ಯೋ, ಈಗ ಪೊದ್ದಿನ ಹೆಂಗೆ ಕೇಳೋದು? ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ತೆಗ್ದಾಕು ವಿಡಿಯೋನ ಅಂತ ಹೇಳಿ ನೀವೇ ಹೊಸಿ ಹೇಳ್ಬಿಟ್ಟು ಡಿಲೀಟ್ ಮಾಡಿಸ್ರಿ. ನಾವು ಕೇಳಿದ್ರೆ ಡಿಲೀಟ್ ಮಾಡ್ತಾಳೆ ಅಂತ ಅಂದ್ಕೊಂಡೆ ನಮ್ಮ. ನೀನು ಯಾವುದೇ ಕಾರಣಕ್ಕೂ ನಾವು ಕೇಳಿದ್ರೆ ಡಿಲೀಟ್ ಮಾಡೋಕ್ಕಿಲ್ಲ. ನೀನೇನು ಹೋಗಿ ಕೇಳಿ ಡಿಲೀಟ್ ಮಾಡಿಸು. ಇಲ್ಲ ಗಂಗನ ಕಡೆಯಿಂದ ಒಂದು ವಿಡಿಯೋ ಮಾಡಿಸ್ಬಿಟ್ಟು ಅಪ್ಲೋಡ್ ಮಾಡಿಸು. ಏನೋ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿಸು. ಎಲ್ಲ ಸರಿ ಹೋಯ್ತದೆ. ಇಲ್ಲಾಂದರೆ ಇನ್ನೂ ದೊಡ್ಡವಿಲ್ಲ ಆಯ್ತೀಯಾ. ನಾವಿಬ್ಬರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಿ ಕಣಮ್ಮ. ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಯಾಕೆ ನಿಮ್ಮ ಅಮ್ಮ ಹಿಂಗೆ ಆಡ್ತೈತೆ ಅಂತ. ಅಯ್ಯಯ್ಯಯ್ಯೋ, ಇಷ್ಟು ದಿನ ಮನೆ ಮ್ಯಾಟ್ರು 4 ಗಾಡೆ ಮುದಿಯವೋ, ಇಲ್ಲ ಅಂದರೆ ಊರು ತುಂಬನೋ ಗೊತ್ತಾಗೋದು. ಇದೇನು ರಮ್ಮಿದು ದೇವಸು ತುಂಬ ಗೊತ್ತಾಗೋಗ್ಬಿಟ್ಟೈತಲ್ಲ ನನ್ನ ಮ್ಯಾಟ್ರು. ಅಯ್ಯೋ, ಇರು ಮಾಡ್ತೀನಿ.